ಹಾಯ್ ಫ್ರೆಂಡ್ಸ್ ಹಾಗೂ ಬಂಧುಗಳೇ, ನಿಮಗೆಲ್ಲ ವಾಸು ಚಾನಲ್ಗೆ ಸ್ವಾಗತ. ಮೊದಲಿಗೆ ನಿಮಗೆ ಹೊಸ ವರ್ಷದ ಶುಭಾಶಯಗಳು. ನಿಮಗೆ ಆ ದೇವರು ಸುಖ, ಶಾಂತಿ ಹಾಗೂ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಮೊದಲಿಗೆ ಏನಪ್ಪ ಅಂದರೆ, ಇವತ್ತಿನ ವಿಡಿಯೋದ ಸಾರಾಂಶನೇ ಟೆಂಪ್ಲೇಟ್ ನೋಡೇ ಗೊತ್ತಾಗಿರುತ್ತೆ ಏನು ಅಂತನ. ಏನಿಲ್ಲ, ನಿಮ್ಮ ಆಧಾರ ಇವಾಗ ನೀವು ಯಾವ್ದಾರ ಒಂದು ಅಪ್ಲಿಕೇಶನ್ ಹಾಕಿರ್ತೀರಿ ನಾಡ ಕಚೇರಿಗೆ ಅಥವಾ ಗ್ರಾಮವನ್ನು ಕರ್ನಾಟಕವನ್ನು ಯಾವ್ದಾರ ಒಂದು ಅರ್ಜಿ ಹಾಕಿರ್ತೀರ, ಕ್ಯಾಸ್ಟ್ ಇನ್ಕಮ್ಗೋ ವಂಶವೃಕ್ಷಕ್ಕೋ ಯಾವ್ದಾರ ಒಂದು ಹಾಕಿರ್ತೀರ. ಅದನ್ನು ಯಾವ ರೀತಿ ಚೆಕ್ ಮಾಡೋದು, ಅದನ್ನು ಸ್ಟೇಟಸ್ ಚೆಕ್ ಮಾಡೋದು ಹೆಂಗೆ, ಆಗೈತೆ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ನೀವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ನೋಡೋಣ. ಮೊದಲಿಗೆ ಗೂಗಲ್ ಇದರೊಳಗೆ ಹೋಗಿ ಮೊದಲು ಇಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡೋಣ. ಟೈಪ್ ಮಾಡಿ ಸೇವಾ ಸಿಂಧು ಸ್ಟೇಟಸ್ ಅಂತ ಕೊಡಿ, ಟ್ರ್ಯಾಕ್ ಅಂತನ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಇಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಹೇಳಿ, ಇಲ್ಲಿ ಮೊದಲನೇ ಆಪ್ಷನ್ ಕಾಣುತ್ತಲ್ಲ, ಇಲ್ಲಿ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಇಲ್ಲಿಗೆ ನಿಮಗೆ ಕೊಟ್ಟಿರುವಂತಹ ಆರ್ ಡಿ ನಂಬರನ್ನು ಅದನ್ನು ಇಲ್ಲಿ ಹಾಕಿ ಸರ್ಚ್ ಅಂತ ಕೊಟ್ಟರೆ ಸಾಕು. ನಿಮ್ಮ ಸ್ಟೇಟಸ್ ಏನಾಗಿದೆ ಅಂತೆಲ್ಲ ಫುಲ್ ಡೀಟೇಲ್ಸ್ ತೋರಿಸುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಆರ್ ಡಿ ನಂಬರ್ ಹಾಕಿ ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ಫುಲ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಹೋಗಿ ಡೆಸ್ಕ್ಟಾಪ್ ಅಂತ ತಗೊಳ್ಳಿ. ಇಲ್ಲಿ ಡೆಸ್ಕ್ಟಾಪ್ ಅಂತ ತಗೊಂಡಿದ್ಮೇಲೆ ಈ ಥರ ಹಾಕಿ. ಯಾಕೆಂದರೆ ಫುಲ್ ಕ್ಲಿಯರಾಗಿ ಕಾಣೋದಿಲ್ಲ, ಈಗ ಹಾಕೋಣ. ಬಂದಿರುತ್ತೆ. ಅವಾಗ ಇಲ್ಲಿ ಆರ್ ಡಿ ನಂಬರ್ ಹಾಕಿರಿ, ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ಓಪನ್ ಆಗುತ್ತೆ. ಈ ಥರ ನಿಮ್ಮದು ಯಾವ ರೀತಿ ಯಾವ ಪರಿಸ್ಥಿತಿಯಲ್ಲಿದೆ ಅಂತ. ಆದಾಯ ಪ್ರಮಾಣ ಪತ್ರ ಕೋರಿ ಶಿರಾ ತಾಲೂಕು ಕಸ್ಬಾ ಹೋಬಳಿ ನಾಡ ಕಚೇರಿ ವಿಷಯ ನಿರ್ವಾಹಕರ ಬಳಿ ಸ್ಥಿತಿ ಬದಲಾವಣೆ ಹಂತದಲ್ಲಿ ಬಾಕಿ ಇದೆ. ಈ ಥರ ಓಪನ್ ಆಗುತ್ತೆ. ಮತ್ತು ನೀವು ಇನ್ನೊಂದು ಆಪ್ಷನ್ ಇದೆ, ಅದರೊಳಗೂ ಚೆಕ್ ಮಾಡ್ಕೊಬೋದು. ಯಾವ ರೀತಿ ಅಂದರೆ ನಾಡ ಕಚೇರಿ ಅಂತ ಇರುತ್ತೆ. ಇದು ಗ್ರಾಮವನ್ನಲ್ಲಿ ಕೊಟ್ಟಿದ್ರೆ ಮಾತ್ರ ಈ ಥರದಾಗ ಓಪನ್ ಮಾಡ್ಬೋದು ಸೇವಾ ಸಿಂಧು ಒಳಗೆ. ಇನ್ನೊಂದು ಇದರೊಳಗೆ ಅದು ನಾಡ ಕಚೇರಿಗೆ ಹಾಕ್ತಿರಲ್ಲ, ಅಲ್ಲೋಗಿ ಅಂದರೆ ತಾಲೂಕು ಆಫೀಸ್ ಹತ್ರ ಹಾಕೋದು. ಅದನ್ನು ಯಾವ ರೀತಿ ಚೆಕ್ ಮಾಡೋದು, ತಾಲೂಕು ಆಫೀಸ್ನಾಗ ಹಾಕಿರೋದ ಅಂತ ಈಗ ನೆಕ್ಸ್ಟ್ ನೋಡೋಣ. ಸ್ನೇಹಿತರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾಡ ಕಚೇರಿ ಅಂತ ಹಾಕಿ, ನಾಡ ಕಚೇರಿ ಸ್ಟೇಟಸ್ ಚೆಕ್ ಮಾಡೋದು ಹೆಂಗೆ ಅಂತ. ಸ್ಟೇಟಸ್ ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡನೇ ಆಪ್ಷನ್ ತೋರಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಸ್ಟೇಟಸ್ ಅಂತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಿ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ರೆ ಇಲ್ಲಿ ಸ್ಟೇಟಸ್ ಅಂತ ಚೆಕ್ ಮಾಡಿ ಹಿಂಗೆ ಕ್ಲಿಕ್ ಮಾಡಿದ್ರೆ ಅದು ಫುಲ್ ಡೀಟೇಲ್ಸ್ ತೋರಿಸುತ್ತೆ. ಸೇಮ್ ಯಾವ ರೀತಿ ಆಗಿದೆಯೇ ಇಲ್ಲ ಅಂತ ಎಲ್ಲನ. ನಾವಿಲ್ಲಿ ಯಾವುದೇ ಅಪ್ಲಿಕೇಶನ್ ಹಾಕಿರೋ ನಂಬರ್ ಇಲ್ಲ, ಆದ್ದರಿಂದ ಅದು ನೋಡೋದಿಲ್ಲ. ಅದು ಚೆಕ್ ಮಾಡೋಕ್ಕೆ ಆ ನಂಬರ್ ಇದ್ದರೆ ಮಾತ್ರ ಓಪನ್ ಆಗೋದು. ಆದ್ದರಿಂದ ನೀವು ನಾಡ ಕಚೇರಿಗೆ ಹಾಕಿದ್ರೆ ಅಂದರೆ ತಾಲೂಕು ಆಫೀಸ್ ಹತ್ರ ಹಾಕಿದರೆ ಇಲ್ಲಿ ಸ್ಟೇಟಸ್ಗೆ ಹಾಕಿ ನಂಬರ್ ಹಾಕಿ ಇಲ್ಲಿ ಗೆಟ್ ಸ್ಟೇಟಸ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಯಾವ ಸ್ಥಿತಿಯಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ಇಂದಿನ ವಿಡಿಯೋದಲ್ಲಿ ನಿಮಗೆ ವಂಶವೃಕ್ಷ ಹಾಗೂ ಜಾತಿ ಪ್ರಮಾಣ ಪತ್ರ, ಕ್ಯಾಸ್ಟ್ ಇನ್ಕಮ್ಮು ಇವೆಲ್ಲ ಅರ್ಜಿ ಯಾವ ರೀತಿ ಹಾಕೋದು ನಿಮ್ಮ ಮೊಬೈಲಾಗೆ, ಅದು ಯಾವ ರೀತಿ ಮಾಡಬೇಕು, ಮತ್ತೀಗ ಅದನ್ನು ಯಾವ ರೀತಿ ಹಾಕೋದು, ಎಲ್ಲಿ ಹಾಕ್ಬೋದು, ಯಾವ ವೆಬ್ಸೈಟಲ್ಲಿ ಓಪನ್ ಮಾಡ್ಬೋದು ಎಂಬುದನ್ನೆಲ್ಲ ಫುಲ್ ಡೀಟೇಲ್ಸ್ ಆಗಿ ಮುಂದಿನ ಇದರ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಅಲ್ಲಿನ ತನಕ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಆಲ್.
ನಿಮ್ಮ ಪ್ರೀತಿಯಿಂದ ನಮಗೆ ಒಂದು ಶೇರ್ ಮಾಡಿ ಮತ್ತೀಗ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯ ಕೈಯಿಂದ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ.